ನೋಡಿರ್ತಕ್ಕಂಥ ವಾಸ್ತವಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಇನ್ನೊಂದು ಅಂಶ ಹೇಳಿದ್ದಾರೆ, ಇನ್ನೂ ಹೆಚ್ಚಿನ ಯಾರ್ಯಾರು ಫಲಾನುಭವಿಗಳು ಈ ಥರ ಅರ್ಹ ಫಲಾನುಭವಿಗಳಿದ್ದಾರೆ, ಪರ್ಟಿಕ್ಯುಲರ್ಲಿ ವಿದ್ಯಾಭ್ಯಾಸದ ಉದ್ದೇಶಕ್ಕೆ ಅವಶ್ಯಕತೆ ಇರ್ತಕ್ಕಂಥ ವಿಶೇಷ ಚೇತನ ಫಲಾನುಭವಿಗಳಿಗೆ ಇನ್ನೂ ಹೆಚ್ಚಿನ ವಾಹನಗಳನ್ನ ತರಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಸಾಹೇಬರು ಹೇಳಿದ್ದಾರೆ. ಅದಕ್ಕಾಗಿ ಸಾಹೇಬರು ಗ್ರ್ಯಾಂಟ್ಸ್ ಕೂಡ ಮೀಸಲು ಮಾಡಿಸಿದ್ದಾರೆ. ಸೊ ಯಾರೇ ಇದ್ದರೂ ಮುಕ್ತವಾಗಿ ಅರ್ಜಿ ಸಲ್ಲಿಸಿ. ನಮ್ಮ MRW ಸಾಹೇಬರು ಹೇಳಿದಂಗೆ ತುಂಬ ಆ್ಯಕ್ಟಿವ್ ಆಗಿ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ ಚಿತ್ತಯ್ಯ ಅವರು. ಮಾನ್ಯ ಸಾಹೇಬರು ಮಾತುಗಳೊಂದಿಗೆ ಈ ವೇದಿಕೆ ಕಾರ್ಯಕ್ರಮವನ್ನು ಎಲ್ಲರಿಗೂ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಯುತ ಜಯಶಾಂತ್ ಸರ್ಗೆ, ಹಾಗೆ ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ, ಎಲ್ಲ ಮುಖಂಡರಿದ್ದಾರೆ. ಅವರೆಲ್ಲರಿಗೂ ನಮ್ಮ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರು, ನಮ್ಮ VRW ಮಿತ್ರರು, ಎಲ್ಲ ವಿಶೇಷ ಚೇತನ ಮಿತ್ರರು, ಇತರೆ ಸಾರ್ವಜನಿಕ ಬಂಧುಗಳು, ನಮ್ಮ MRW ಈ ಕಾರ್ಯಕ್ರಮನ ತುಮಕೂರಿಂದ ಈ ವೆಹಿಕಲ್ ತರಿಸ್ಕೊಂಡು ಇಲ್ಲಿ 3-4 ದಿನ ನಾನು ಲಿಟ್ರಲಿ ಅದು ಕಾವಲು ಕಾದಿದ್ದೀವಿ ಈ ಗಾಡಿಗಳನ್ನ. ಸೊ ನಾನು ಕೇಳಿದೆ, ಎಲ್ಲಿ ನಿಲ್ಲಿಸ್ತೀಯಪ್ಪ, ಒಳಗಡೆ ಹೆಂಗೆ ತರ್ತೀಯ ಅಂತ. ಬಟ್ ತುಂಬ ಕಾನ್ಫಿಡೆಂಟಾಗಿ ಎಲ್ಲ ಈ ಥರ ಮಾಡ್ತೀನಿ ಸರ್ ಅಂತೆಲ್ಲ ಹೇಳಿ ವ್ಯವಸ್ಥೆ ಮಾಡಿ ಒಂದು ಜಿಲ್ಲಾ ಮಟ್ಟದಲ್ಲಿ ಹಂಚಿಕೆ ಆಗಬೇಕಾಗಿದ್ದನ್ನು ಸಾಹೇಬರು ರಿಕ್ವೆಸ್ಟ್ ಮೇರೆಗೆ, ಸಾಹೇಬರು ಹೇಳಿದ್ರ ಮೇರೆಗೆ ಇಲ್ಲೇ ತಾಲೂಕು ಮಟ್ಟದಲ್ಲಿ ನಮ್ಮ ಶಿರಾ ತಾಲೂಕಿನವ್ರಿಗೆ ಇಲ್ಲೇ ಹಂಚಿಕೆ ಆಗೋ ರೀತಿ ಒಂದು ವ್ಯವಸ್ಥೆ ಆಗಿದೆ. ಸೊ ಈ ಕಾರ್ಯಕ್ರಮನ ಎಲ್ರಿಗೂ ನಾನು ವಿಶೇಷವಾಗಿ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ತಮಗೆ ಈಗ ಬಂದು ಅಲ್ಲಿ ಟೇಪ್ ಕಟ್ ಮಾಡಿ ತಮಗೆ ಹ್ಯಾಂಡ್ ಓವರ್ ಪ್ರೊಸೀಜರ್ನ ಮಾಡಲಿದ್ದಾರೆ, ತಮಗೆ ಹಸ್ತಾಂತರ ಮಾಡಲಿದ್ದಾರೆ. ಅಲ್ಲಿ ನನ್ನ ಹೆಸರು ಸತೀಶ್ ಅಂತ, ಎಂಜಲ್ಗೆರೆ, ಶಿರಾ ತಾಲೂಕು. ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿಂದ ವಿಕಲಚೇತನರಿಗೆ ಆನ್ಲೈನ್ ಅರ್ಜಿ ಮುಖಾಂತರ ಇದು ಯಂತ್ರ ಚಾಲಿತ ದ್ವಿಚಕ್ರ ವಾಹನಗಳನ್ನ ವಿತರಣೆ ಮಾಡ್ತಾವ್ರೆ. ಸನ್ಮಾನ್ಯ ಶ್ರೀ TB ಜಯಚಂದ್ರ ಅವರು, ಅವ್ರಿಗೆ ತುಂಬ ಧನ್ಯವಾದಗಳು. ಅವರಿಂದ ತುಂಬ ಅನುಕೂಲ ಆಗಿದೆ ನಮಗೆ. ಇದ್ರ ಮುಂಚೆ ನಮ್ಗೆ ಓಡಾಡೋಕ್ಕೂ ಸರಿಯಾಗಿದೆ ಆಗ್ತಿರಲಿಲ್ಲ, ಗಾಡಿ ಬೇಕಾಗಿತ್ತು. ಸೊ ಅದರಿಂದ ತುಂಬ ಅನುಕೂಲ ಆಗಿದೆ ಇದರಿಂದ. ಸೊ ಧನ್ಯವಾದಗಳು. ದಿನಾಂಕ 10/11/2024 ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮ ನಮ್ಮ TB ಜಯಚಂದ್ರ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ಈಗ ನಮಗೆ ನಾನು ಬೂನಹಳ್ಳಿ ಗ್ರಾಮ ಪಂಚಾಯತಿನ ಬಂದಿದ್ದೀನಿ ಸರ್. ನನ್ನ ಹೆಸರು ಲಕ್ಷ್ಮೀಬಾಯಿ ಅಂತ. ನನಗೆ ಈ ಗಾಡಿ ಕೊಡ್ತಾ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗ್ತಿದೆ. ನಾನು ಟೈಲರಿಂಗ್ ಕೆಲಸ ಮಾಡ್ತಿದ್ದೀನಿ, ಮನೆಯಲ್ಲಿ ಬಟ್ಟೆ ಹೊಲಿತೀನಿ, ಲೋಕಲ್ ಕೆಲಸ ಮಾಡ್ತಿದ್ದೀನಿ. ನನಗೆ ಗೇಟಿಗೆ ಬರೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಸರ್. ಆಟೋ ಹಿಡ್ಕೊಂಡು ಇಲ್ಲಿ ಸಿಟಿಗೆ ಬಂದು ಮೆಟೀರಿಯಲ್ ತೊಗೊಂಡು ಹೋಗೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಈ ಗಾಡಿ ಕೊಡ್ತಿರೋದ್ರಿಂದ ನನಗೆ ತುಂಬಾ ಅನುಕೂಲ. MRW ಆದಂಥ ಚಿತ್ತಪ್ಪ ಸರ್ಗೂ ಮತ್ತು TB ಜಯಚಂದ್ರ ಸರ್ ಅವ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟ. ನಮ್ಮ ಹೆಸರು ಸಂತೋಷ್ ಅಂತ, ತವರೆಕೆರೆ ಪಂಚಾಯತಿಯಿಂದ ಬಂದಿರೋದು. ನಾವು 1-2 ವರ್ಷದಿಂದ ಅಪ್ಲೈ ಮಾಡ್ತಾ ಇದ್ವಿ. ಈ ಸರಿ ನಮಗೆ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ ಗಾಡಿ ಕೊಟ್ಟಿರೋದು ನಮ್ಗೆ ತುಂಬ ಅನುಕೂಲ ಇದೆ. ನಾವೇನಾದ್ರು ಜಾಬ್ ಮಾಡೋಕ್ಕೂ ನಮಗೆ, ನಾನು ಸ್ಪೋರ್ಟ್ಸಲ್ಲಿ ಇದ್ದೀನಿ, ಕರ್ನಾಟಕ ವೀಲ್ಚೇರ್ ಪ್ರೀಮಿಯರ್ ಲೀಗು ಕರ್ನಾಟಕ ಪ್ಲೇಯರ್, ನಾನು ನ್ಯಾಷನಲ್ ಎಲ್ಲ ಆಡಿದ್ದೀವಿ. ನಮಗೆ ಪ್ರಾಕ್ಟೀಸ್ಗೆ ಹೋಗೋಕ್ಕೂ, ನಮ್ಮ ಕೆಲಸ ಮಾಡೋಕ್ಕೂ, ನಮ್ಮ ದೈನಂದಿನ ಕೆಲಸಕ್ಕೂ ಓಡಾಡೋದಕ್ಕೂ ತುಂಬ ಅನುಕೂಲ ಆಗಿದೆ. ಜಯಚಂದ್ರ ಸಾಹೇಬರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತುಮಕೂರು, ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ತುಮಕೂರು, ತಾಲೂಕ್ ಪಂಚಾಯತಿ ಶಿರಾ ಇವರ ಸಂಯುಕ್ತಾಶ್ರಯದಲ್ಲಿ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ತ್ರಿಚಕ್ರ ವಾಹನಕ್ಕೆ ನಮ್ಮ ಇಲಾಖೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 2014ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಅವತ್ತಿನಿಂದ ಇಂದಿನವರೆಗೂ ಈ ಒಂದು ಮಹತ್ವಪೂರ್ಣವಾದ ಯೋಜನೆ ಜಾರಿಗೆ ಬಂದಿದ್ದು, ಇದರಲ್ಲಿ ಯಾರು ದೈಹಿಕ ಅಂಗವಿಕಲರಿರ್ತಾರೆ, LLR ಅಥವಾ DL ಹೊಂದಿದ್ದು 75%ಕ್ಕಿಂತ ಹೆಚ್ಚಿಗೆ ಅಂಗವಿಕಲಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 20 ಗುರಿ ನಿಗದಿಯಾಗಿತ್ತು. ಅದನ್ನು ಮಾನ್ಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಗೌರವಾನ್ವಿತ ಡಾಕ್ಟರ್ TB ಜಯಚಂದ್ರ ಸಾಹೇಬರು ನಮ್ಮ ತಾಲೂಕಿನಲ್ಲಿ ಯಥೇಚ್ಛ ದೈಹಿಕ ವಿಕಲಚೇತನರಿದ್ದಾರೆ. ಹಾಗಾಗಿ ಈ ಗುರಿಯನ್ನು ನಮಗೆ 100 ಗಾಡಿಗಳನ್ನು ಕೊಡಬೇಕಂತ ಪತ್ರ ಮುಖೇನ ತಿಳಿಸಿದ್ದು, ಅದರಲ್ಲಿ ಇವತ್ತು 56 ಗಾಡಿಗಳನ್ನು ನಮ್ಮ ತಾಲೂಕಿಗೆ ಬಂದಿದ್ದು, 3 ಬ್ಯಾಟ್ರಿ ಚಾಲಿತ ವಾಹನಗಳು ಬಂದಿದ್ದು. ಈ ಸಮಸ್ತ ವಿಕಲಚೇತನ ಬಂಧುಗಳ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ತಾಲೂಕು ಪಂಚಾಯತಿಯಲ್ಲಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಹರೀಶ್ ಸರ್ ಅವರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಚಿತ್ತಯ್ಯ, ತಾಲೂಕ್ ಪಂಚಾಯತಿ MRW ಹಾಗೂ
MRW VRW ನೌಕರರ ಜಿಲ್ಲಾ ಅಧ್ಯಕ್ಷ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ನಾಗರತ್ನಮ್ಮ ಎಲಿಯೂರು. ನಮಗೆ ಈ ಗಾಡಿಯಿಂದ ಅಷ್ಟಾಗಿ ಅನುಕೂಲ ಆಗಲ್ಲ. ಸ್ಕೂಟಿ ಆದರೆ ನಮಗೆ ಹೊರಗಡೆ ಹೋಗಿ ನಮಗೆ ಏನಾನ ಬೇಕಾದ ತರ್ಬೋದು, ಅದು ಅನುಕೂಲ ಆಗುತ್ತೆ ಸರ್. ಈಗ ಅದು ಗಾಡಿ ಓಡಿಸೋದಕ್ಕೆ ನಿಮಗೆ ಏನು ತೊಂದರೆ ಇಲ್ವಾ? ತೊಂದರೆ ಇಲ್ಲ ಸರ್, ಕೈಯೆಲ್ಲ ಚೆನ್ನಾಗಿದೆ, ಓಡಿಸ್ಬೋದು. ಮುಖ್ಯವಾಗಿ ಅದೇ ಬೇಕು ಸರ್. ಏನು ಕೆಲಸ ಮಾಡ್ತೀರಾ? ನಾವು ಹೂವು ಕಟ್ತೀವಿ ಕೂತ್ಕೊಂಡು. ಡೈಲಿ ಶಿರಾಗಿ ಏನಾದರೂ ಬರೋದಿರುತ್ತಾ? ಆ ಥರ ಏನಿಲ್ಲ ಸರ್. ನೀರು ತರಬೇಕು ನಾವು, ನಮ್ಮ ಅಮ್ಮನ ಕಾಲಾಗಲ್ಲ. ನೀರು ತರೋಕ್ಕೆ ಬೇರೆಯವ್ರನ್ನ ಕೇಳಬೇಕು. ಅದಕ್ಕೋಸ್ಕರ ನನಗೆ ಅನುಕೂಲ ಆಗುತ್ತೆ, ಅಂಗಡಿಗೆ ಹೋಗೋಕ್ಕೂ ಎಲ್ಲ ಅನುಕೂಲ ಆಗುತ್ತೆ ಸರ್. ಆಸ್ಪತ್ರೆಗೆ ಬರಬೇಕು ಸರ್ ಶಿರಾಕ್ಕೆ.